ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ಚಾನಲ್ಗೆ ಸ್ವಾಗತ. ಸೊ ಇವತ್ತು ನಿಮ್ಗೊಂದು ಹೊಸ ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ಲಿ ಅಂತ ಹೇಳ್ತೀನಿ. ಆ್ಯಕ್ಚುಲಿ ನಮ್ಮ ಬೆಂಗಳೂರಿಂದ 230 ಕಿಲೋಮೀಟ್ರ್ ಆಗುತ್ತೆ. ಬಟ್ ಏನಪ್ಪ ಅಂದರೆ, ನೀವು ನೋಡಿದ್ರಲ್ಲ ಪೆನ್ಗೊಂಡ ಮತ್ತು ತಲಕಾಯಲ್ ಬೆಟ್ಟ ಸೇಮ್ ಹೈವೇನೆ, NH44. ನಮ್ಮ ಬೆಂಗಳೂರಿಂದ 225 ಕಿಲೋಮೀಟ್ರ್ ಆಗುತ್ತೆ. ಬಾಗೇಪಲ್ಲಿ ಆದಮೇಲೆ ನೀವು ರೈಟ್ ಅಂತ ಹೋಗ್ಬೇಕಾಗುತ್ತೆ. ಅಂದರೆ 2 ರೂಟ್ ತೋರಿಸುತ್ತೆ ನಿಮಗೆ. ಯಾವ ಟೆಂಪಲ್ಗೆ ಹೋಗ್ತಾ ಇರೋದ್ರೆ ನಾನು ಗವಿ ಮಲ್ಲೇಶ್ವರ ಸ್ವಾಮಿ ಟೆಂಪಲ್ಗೆ. ನಾನೇನು ಜಾಸ್ತಿ ಅಲ್ಲಿ ವಿಡಿಯೋ ಮಾಡೋಕೆ ಹೋಗಲಿಲ್ಲ. NH44 ಆಲ್ಮೋಸ್ಟ್ ಅಲ್ಲಿ ನೀವು ನೋಡಿರ್ತೀರ ವಿಡಿಯೋಸಲ್ಲೆಲ್ಲ. ಅದಕ್ಕೆ ಜಸ್ಟ್ ಬಾಗೇಪಲ್ಲಿಂದ ಟರ್ನ್ ತೊಗೊಂಡು ಇಲ್ಲೊಂದು ಒಳ್ಳೆ ಲೊಕೇಶನ್ ಇತ್ತು. ಸೊ ಅದಕ್ಕೆ ಸುಮ್ಮನೆ ಇಲ್ಲೇ ನಿಲ್ಲಿಸಿದೆ. ಬನ್ನಿ, ಇವತ್ತು ಗವಿ ಮಲ್ಲೇಶ್ವರ ಸ್ವಾಮಿ ಇನ್ನು 3 ಅವರ್ಸ್ ತೋರಿಸ್ತಾ ಇದೆ. ನೋಡೋಣ ಇನ್ನೂ ಎಷ್ಟಾಗುತ್ತೆ ಅದು ಅಂದ್ಬಿಟ್ಟು ಇನ್ನೂ ಗೊತ್ತಿಲ್ಲ. ಟೈಮ್ ಬಂದೀಗ 2:45 ಆಗ್ತಾಯಿದೆ. ಆಲ್ಮೋಸ್ಟ್ ಅಲ್ಲಿ ನನಗೆ ಗೊತ್ತಿರ್ತಾರೆ ಇನ್ನೊಂದು 5 o'clock ಅಂತ ತೋರಿಸ್ತಾ ಇದೆ ಗೂಗಲು. ನೋಡಬೇಕು ನೋಡಿ, ಲೊಕೇಶನ್ ಚೆನ್ನಾಗಿತ್ತು, ಅದಕ್ಕೆ ಇಲ್ಲಿ ನಿಲ್ಲಿಸಿದೆ. ಸ್ವಲ್ಪ ಲೈಟಾಗಿ ಮಳೆ ಬಿತ್ತು ಚಿಕ್ಕಬಳ್ಳಾಪುರ ಆದಮೇಲೆ, ಅದಕ್ಕೆ ನಾನು ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ನೋಡಿ ಎಲ್ಲ ಗಾಡಿ ಎಲ್ಲ ನೋಡಿ ಸ್ವಲ್ಪ ಗಲೀಜಾಗಿದೆ. ಅಂದರೆ ಏನಂತ ಜೋರು ಮಳೆ ಏನು ಬಿದ್ದಿಲ್ಲ, ಸುಮ್ಮನೆ ಲೈಟಾಗಿ ಬಿತ್ತು ಅಷ್ಟೇ, ತುಂತುರು ಮಳೆ. ಅದಕ್ಕೆ ಸ್ವಲ್ಪ ಗಾಡಿ ಎಲ್ಲ ಗಲೀಜಾಗಿದೆ. ಸ್ನೇಹಿತರೆ, ಒಂದು ಟೈಮ್ ಲೈಫಲ್ಲಿ ನಾವು ಅಂದ್ಕೊಳ್ಳೋದೇ ಒಂದು, ಅದಾಗೋದೇ ಇನ್ನೊಂದು. ಸೇಮ್ ಇವತ್ತು ಅದೇ ಥರ ನನ್ನ ಜರ್ನಿನಲ್ಲೂ ಇವತ್ತು ಅದೇ ಥರನೇ ಆಯಿತು. ಆ್ಯಕ್ಚುಲಿ ನನ್ನ ಡೆಸ್ಟಿನೇಷನ್ ಬಂದ್ಬಿಟ್ಟು ನಾನು ಯಾವುದೋ ಒಂದು ಫೋಟೋ ನೋಡಿದೆ. ನಾನು ಹೋಗ್ಬೇಕಾಗಿದ್ದು ಕೋನ ಗವೀಶ್ವರ ಅಂದ್ಬಿಟ್ಟು ಸ್ನೇಹಿತರೆ, ಆ ಪ್ಲೇಸ್ಗೆ ಹೋಗ್ಬೇಕು ಅಂದ್ಕೊಂಡೆ. ಬಟ್ ಆ್ಯಕ್ಚುಲಿ ನಾನು ನೆಟ್ಟಲ್ಲಿ ಗೂಗಲ್ ಮ್ಯಾಪ್ಸಲ್ಲಿ ಹಾಕ್ತೀವಲ್ಲ, ಎಂಟ್ರಿ ಮಾಡಿದಾಗ ಕೋನ ಗವೀಶ್ವರ ಅಂತ ಹಾಕಿದಾಗ ಅದು ಗವಿ ಮಲ್ಲೇಶ್ವರ ಅಂತ ಬಂತು. ಬಟ್ ಆ್ಯಕ್ಚುಲಿ ನಾನು ಅದನ್ನು ಅಷ್ಟೊಂದು ಅಬ್ಸರ್ವ್ ಮಾಡಲಿಲ್ಲ. ಸೊ ಏನಪ್ಪ ಅಂದ್ರೆ ಆಯ್ತು ಸರಿ ಅಂದ್ಬಿಟ್ಟು ಅದನ್ನ ಸೆಲೆಕ್ಟ್ ಮಾಡಿಕೊಂಡೆ, ರೂಟೆಲ್ಲ ನೋಡಿಕೊಂಡೆ. ಓಕೆ, ಆಲ್ಮೋಸ್ಟ್ ಅಲ್ಲಿ ಆಫ್ ರೂಟ್ ಗೊತ್ತಿತ್ತಲ್ವಾ. ಸೊ ಅದಕ್ಕೆ ನಾನು ಮತ್ತೆ ಮಳೆ ಬೇರೆ ಬಂತು ಲಾಸ್ಟ್ ಮೂಮೆಂಟಲ್ಲಿ. ಸೊ ಮಳೆ ಬಂದಾಗ ನಾನು ಏನು ಮಾಡೋದು, ಸರಿ ಬಿಟ್ಟು ಗೊತ್ತಿದ್ದೆಲ್ಲ ಕೇಳ್ಕೊಂಡೋದಾಗುತ್ತೆ ಅಂದ್ಬಿಟ್ಟು ನಾನು ಫೋನ್ ಎತ್ತಿ ಜೋಬಲ್ಲಿ ಮುಡ್ಕೊಂಬಿಟ್ಟೆ. ಸೊ ಗವಿ ಮಲ್ಲೇಶ್ವರ ಅನ್ನೋದು ನೇಮ್ ಒಂದು ಜ್ಞಾಪಕ ಆಯ್ತಲ್ಲ, ಸೊ ಹಂಗೆ ಗವಿ ಮಲ್ಲೇಶ್ವರ ಅಂತಲೇ ಕೇಳ್ಕೊಂಡದೆ. ಸ್ನೇಹಿತರೆ, ನಾವು ಗವಿ ಮಲ್ಲೇಶ್ವರ ಟೆಂಪಲ್ಗೆ ಹೋಗ್ಬೇಕಾದ್ರೆ ಬಾಗೇಪಲ್ಲಿಯಿಂದ ರೈಟ್ ಟರ್ನ್ ತೊಗೊಬೇಕು. ರೈಟ್ ಟರ್ನ್ ತೊಗೊಂಡು ಗೂಳೂರು ಮತ್ತು ಮಾರ್ಗನ್ಕುಂಡ್ಲ ಅಂತ ಒಂದು ಊರು ಬರುತ್ತೆ. ಸೊ ಆ ರೂಟ್ ತೊಗೊಂಡೆ ನಾನು. ಆ್ಯಕ್ಚುಲಿ 2 ರೂಟ್ ತೋರಿಸುತ್ತೆ ಗೂಗಲ್ ಮ್ಯಾಪಲ್ಲಿ. ಒಂದು ಬಂದ್ಬಿಟ್ಟು ಗೋರಂಟ್ಲ ಅಂದರೆ ಹಿಂದೂಪುರ ಕದ್ರಿ ಹೈವೇ ಬರುತ್ತಲ್ಲ, ಆ ರೋಡ್ ತೋರಿಸುತ್ತೆ. ಬಟ್ ಇದು ಸ್ವಲ್ಪ ಶಾರ್ಟ್ಕಟ್ಟು. ಏನಂದರೆ ನಿಮಗೆ ಈ ರೋಡಲ್ಲಿ ಒಂದು 18-20 ಕಿಲೋಮೀಟ್ರು ಸಿಂಗಲ್ ರೋಡ್ ಇರುತ್ತೆ. ಈಗ ನೋಡ್ತಾ ಇದ್ದಲ್ಲ ಅದೇ ಥರ ರೋಡ್ ಇರುತ್ತೆ. ಅಂದರೆ ಅದರಲ್ಲೂ ಒಂದು 3-4 ಕಿಲೋಮೀಟ್ರ್ ಸರಿ ಇಲ್ಲ. ಬಟ್ ಒಂದು ಸ್ವಲ್ಪ ಶಾರ್ಟ್ಕಟ್ ಅಷ್ಟೇ. ಅಂದರೆ ಒಂದು 5-6 ಕಿಲೋಮೀಟ್ರ್ ಕಮ್ಮಿ ಆಗುತ್ತೆ. ಸರಿ, ಏನು ಸಿಂಗಲ್ ರೋಡಲ್ಲ, ಚೆನ್ನಾಗಿತ್ತು. ಬಟ್ ಎಲ್ಲ ಈಗ ಒಂದು ಸ್ವಲ್ಪ ಡ್ಯಾಮೇಜ್ ಆಗಿದೆ ಅನಿಸುತ್ತೆ. ಒಂದು 5-6 ಕಿಲೋಮೀಟ್ರು ಸರಿ ಇಲ್ಲ ರೋಡು. ಇನ್ನು ಮಿಕ್ಕಿದೆಲ್ಲ ರೋಡೆಲ್ಲ ನೋಡ್ತಾ ಇಲ್ಲ, ಚೆನ್ನಾಗೇ ಇದೆ. ನಾವು ಈ ರೋಡಲ್ಲಿ ಹಂಗೆ ಮುಂದೆ ಹೋದರೆ ನೆಕ್ಸ್ಟ್ ನಾವು ಬಂದ್ಬಿಟ್ಟು ಹಿಂದೂಪುರ ಕದ್ರಿ ಹೈವೇಗೆ ಟಚ್ ಆಗ್ತೀವಿ. ಈಗ ಜಸ್ಟ್ ಆಂಧ್ರ ಕರ್ನಾಟಕ ಬಾರ್ಡ್ರ್ ರೀಚ್ ಆಗಿದ್ದೀವಿ. ಇಲ್ಲಿ ಈ ಬಾರ್ಡ್ರಲ್ಲಿ ಇದೆಯಲ್ಲ, ಅಲ್ಲೊಂದು ಸ್ವಲ್ಪ ಮಾತ್ರ ರೋಡ್ ಸರಿ ಇಲ್ಲ. ಇನ್ನು ಮಿಕ್ಕಿದೆಲ್ಲ ಕಡೆ ಚೆನ್ನಾಗಿದೆ. ಅದೇ ಒಂದು 3-4 ಕಿಲೋಮೀಟ್ರ್ ಸರಿ ಇಲ್ಲ. ಆಮೇಲೆ ಇನ್ನೆಲ್ಲ ಕಡೆನೂ ರೋಡ್ ಚೆನ್ನಾಗಿದೆ. ಜಸ್ಟ್ ಈಗ ನೋಡಿ ಇದೇ ಬಾರ್ಡ್ರು. ಇನ್ನು ಮುಂದೆ ಹೋದರೆ ಎಲ್ಲ ಫುಲ್ಲು ಆಂಧ್ರಾಗೆ ಎಂಟ್ರಿ ಆಗ್ತೀವಿ. ಈಗ ನಾವು ಫುಲ್ಲು ಬಾರ್ಡ್ರಲ್ಲಿದ್ದೀವಿ, ಕರ್ನಾಟಕ ಆಂಧ್ರ ಬಾರ್ಡ್ರ್ ಇದು. ಜಸ್ಟ್ ನಾವು ಹಿಂಗೆ ಆಂಧ್ರ ಬಾರ್ಡ್ರ್ ಕ್ರಾಸ್ ಮಾಡ್ಕೊಂಡು ಬರ್ತೀವಲ್ಲ, ಅಲ್ಲಿಂದ ಒಂದು 7-8 ಕಿಲೋಮೀಟ್ರ್ ಆಗುತ್ತೆ. 7-8 ಕಿಲೋಮೀಟ್ರ್ ಆದಮೇಲೆ ಬಂದರೆ ನೋಡಿ ಈ ಥರ ಹಿಂಗೆ ಹೈವೇ ಸಿಗುತ್ತೆ. ಇಲ್ಲಿ ಬಂದ್ಬಿಟ್ಟು ರೈಟ್ ಅಂತ ತೊಗೊಬೇಕು. ಲೆಫ್ಟಿಗೆ ಹೋದರೆ ನಾವು ಗೋರಂಟ್ಲ ಹಿಂದೂಪುರ್ಗೆ ಹೋಗ್ತೀವಿ. ಇಲ್ಲಿ ರೈಟ್ ತೊಗೊಂಡ್ರೆ ನಾವು ಕದ್ರಿ ಕಡೆ ಹೋಗ್ತೀವಿ ಸ್ನೇಹಿತರೆ. ನೋಡ್ತಾ ಇದ್ದೀರಲ್ಲ, ಇಲ್ಲೇ ನಾನು ರೂಮ್ ಮಾಡಿದ್ದು ರಾಯಲ್ ರೆಸಿಡೆನ್ಸಿ ಅಂತ. ಒಳ್ಳೆ ಹೆಂಗೆ ಅಂದರೆ ಒಳ್ಳೆ ಹೈವೇನಲ್ಲೇ ಇದೆ. ಬಟ್ ಒಳ್ಳೆ ನಿಮ್ಗೆ ಎದುರುಗಡೆ ಒಳ್ಳೆ ವ್ಯೂ ಇದೆ ನೋಡಿ. ಎಲ್ಲ ಫುಲ್ ಎಲ್ಲ ಮೌಂಟೇನ್ಸ್ ಎಲ್ಲ ಇದ್ದಾವೆ. ಹೋಟೆಲ್ ಮುಂದೆನೇ ಇದು ಹೈವೇ. ಇದು ಹೈವೇಗೆ ಇದೆ ಹೋಟೆಲ್ಲೂ, ಹೈವೇಗೆ ಇದೆ ಲಾಡ್ಜು. ಒಳ್ಳೆ ಬೆಳಗ್ಗೆ ಎದ್ದ ತಕ್ಷಣ ನಿಜ ಒಳ್ಳೆ ವ್ಯೂ, ತುಂಬ ಚೆನ್ನಾಗಿದೆ. ನೈಟ್ ಗೊತ್ತಾಗಲಿಲ್ಲ ಅಷ್ಟೊಂದು, ಯಾಕಂದ್ರೆ ನೈಟು ಮಳೆ ಬೇರೆ ಬರ್ತಾಯಿತ್ತು. ಫುಲ್ಲೆಲ್ಲ ಮಂಜೆಲ್ಲ ಕವರ್ ಆಗಿತ್ತು, ಗೊತ್ತಾಗಲಿಲ್ಲ. ಬಟ್ ಏನಪ್ಪ ಅಂದರೆ ಇದು ಹೋಟೆಲ್ಗೆ ಪಾರ್ಕಿಂಗ್ ಇಲ್ಲ ನೋಡಿ. ಇಲ್ಲಿ ಇದೆಯಲ್ಲ ಬೋರ್ಡ್ ಕಾಣಿಸ್ತಾ ಇದೆ ನೋಡಿ, ರಾಯಲ್ ರೆಸಿಡೆನ್ಸಿ ಅಂತ.
ಜಸ್ಟ್ ಇಲ್ಲೇ ಮೇಲ್ಗಡೆ ಇದ್ದಿದ್ದು. ಅಲ್ಲಿ ರೂಮ್ ನಂಬರ್ ಒಂದು 203ನಲ್ಲಿದ್ದೆ. ಮಿಕ್ಕಿದೆಲ್ಲ ಒಂದು ಯಾರೋ ಇಬ್ಬರಿದ್ದಾರೆ, ಇನ್ನೂರು ಹಂಗೆ ಖಾಲಿ ಇದೆ. ಬಟ್ ಏನಂದರೆ ಮತ್ತು ಇದಕ್ಕೆ ಇನ್ನೊಂದು ಪಾರ್ಕಿಂಗು ಇಲ್ಲ ನೋಡಿ, ಗಾಡಿಯಲ್ಲಿ ನಿಲ್ಲಿಸಿದ್ದೀನಿ. ಪಾರ್ಕಿಂಗ್ ಇದ್ರೆ ಚೆನ್ನಾಗಿರ್ತೈತೆ, ಬಟ್ ಪಾರ್ಕಿಂಗ್ ಇಲ್ಲ. ನಾನು ಕೇಳಿದೆ ಏನು ಸರ್ ಸೇಫ್ಟಿ ಅಂದರು. ಏನು ಸರ್ CCTV ಕ್ಯಾಮ್ರಾಸ್ ಎಲ್ಲ ಇದೆ ಅಂತ ಹೇಳಿದ್ರು. ಸ್ನೇಹಿತರೆ ನೋಡ್ತಾ ಇರಲ್ಲ, ಅಲ್ಲೊಂದು ಬೆಟ್ಟ ಇದೆ ನೋಡಿ, ಕಾಣಿಸ್ತಾ ಇದೆಯಲ್ಲ ಬೆಟ್ಟ ಇದು. ಇಲ್ಲಿ ಒಂದೇನೋ ದೇವಸ್ಥಾನ ಒಂದು ಇದೆ ಅಂತೆ, ನೋಡೋಣ ಕೇಳಿದೆ ಅಲ್ಲಿ ಯಾರನ್ನೋ ಒಬ್ರನ್ನ. ಅದಕ್ಕೆ ನೈಟಲ್ಲಿ ಲೈಟ್ ಕಾಣಿಸ್ತಾ ಇತ್ತು ಬೆಟ್ಟದ ಮೇಲಕ್ಕೆ. ಸೊ ನೋಡೋಣ, ಆದರೆ ಅಲ್ಲೂ ವಿಸಿಟ್ ಮಾಡೋಣ. ಏನು ದೇವರು ಅಂತ ಗೊತ್ತಿಲ್ಲ, ಯಾವುದೋ ದೇವ್ರಿದೆ ಅಂತ ಹೇಳಿದ್ರು, ಹೆಸರು ಹೇಳಿದ್ರು, ನಾನು ಮರ್ತೋದೆ. ನೋಡೋಣ ಯಾವ ದೇವ್ರು ಅಂದ್ಬಿಟ್ಟು, ಆದರೆ ಅಲ್ಲೂ ವಿಸಿಟ್ ಮಾಡೋಣ. ಬಟ್ ಇದೇ ನಾನು ಇದ್ದಿದ್ದು ರೂಮು. ಬಟ್ ಹಾಟ್ ವಾಟರ್ ಬರುತ್ತೆ ಅಂತ ಹೇಳಿದ್ರು. ಬಟ್ ಬೆಳಗ್ಗೆ ಹಾಟ್ ವಾಟರ್ ಇರಲಿಲ್ಲ, ಕರಿಂದಿನೆಲ್ಲ ಬಿಸಿಲಿರುವಂತೆ. ಸೋಲಾರ್ ಮಾತ್ರ ಇರೋದು, ಗೀಸರ್ ಎಲ್ಲ ಏನಿಲ್ಲ. ಸೊ ಅದಕ್ಕೆ ಬೆಳಗ್ಗೆ ಹಾಟ್ ವಾಟರ್ ಇರಲಿಲ್ಲ, ಲೈಟಾಗಿ ಬಿಸಿಯಾಗಿತ್ತು ಅಷ್ಟೇ. ಸೊ ಎಲ್ಲ ಪ್ಯಾಕ್ ಮಾಡಿದ್ದೀನಿ, ಜಸ್ಟ್ ಇನ್ನು ಹೊರಡ್ಬೇಕೀಗ. ಇದೆ ನೋಡಿ ರಾಯಲ್ ರೆಸಿಡೆನ್ಸು, ಗಾಡಿ ಪಾರ್ಕ್ ಮಾಡಿದ್ದೆ. ಸ್ನೇಹಿತರೆ ನೋಡ್ತಾ ಇರಲ್ಲ, ಇದೇ ಗವಿ ಮಲ್ಲೇಶ್ವರ ಸ್ವಾಮಿ ಟೆಂಪಲ್ಲು. ಬನ್ನಿ ನೋಡೋಣ ಒಳಗಡೆ. ನಾವು ಒಂದೊಂದು ಟೈಮು ಅಂದ್ಕೊಳ್ಳೋದೆ ಒಂದು, ಅದಾಗದೆ ಇನ್ನೊಂದು. ಸೊ ದೇವ್ರು ಹೆಂಗೆ ಬರ್ತಿರ್ತಾರೆ ಹಂಗೆ ಆಗುತ್ತಲ್ಲ. ಸೇಮ್ ಈ ಟ್ರಿಪ್ಪಲ್ಲಿ ನನಗೂ ಅದೇ ಥರ ಫೀಲ್ ಆಯಿತು. ಯಾಕಂದರೆ ನಾನು ಹೋಗ್ಬೇಕು ಅಂದ್ಕೊಂಡಿದ್ದು ಬಂದ್ಬಿಟ್ಟು ಕೋನ ಗವೀಶ್ವರಾಗೆ. ಸೊ ಇಲ್ಲಿ ಬೆಳಗ್ಗೆ ಬಂದು ನಾನು ನೋಡ್ತೀನಿ, ಪ್ಲೇಸ್ ನೋಡ್ತೀನಿ ಗವಿ ಮಲ್ಲೇಶ್ವರ ಅಂತ. ಆ್ಯಕ್ಚುಲಿ ಏನು ಪ್ರಾಬ್ಲಮ್ ಅಂದರೆ, ನಾವು ಕೋನ ಗವೀಶ್ವರ ಅಂತ ಗೂಗಲ್ ಮ್ಯಾಪಲ್ಲಿ ಟೈಪ್ ಮಾಡಿದಾಗ ಬರೋದಿಲ್ಲ. ಯಾಕಂದರೆ ಆ ಲೊಕೇಶನ್ನು ಬಂದ್ಬಿಟ್ಟು ತೋರಿಸೋದಿಲ್ಲ. ಆ ಲೊಕೇಶನ್ ಗೂಗಲಲ್ಲಿ ಯಾರೂ ಆ್ಯಡ್ ಮಾಡಿಲ್ಲ, ಅಥವಾ ಗೂಗಲಲ್ಲಿ ತೋರಿಸೋದಿಲ್ಲ ಆ ಲೊಕೇಶನ್ನ. ಸೊ ಅದರಿಂದ ಅದು ಗವಿ ಮಲ್ಲೇಶ್ವರ ಅಂತಲೇ ತೋರಿಸ್ತು. ಸೊ ನಾನು ಮೋಸ್ಟ್ಲಿ ಅದೇ ಇರ್ಬೋದು ಅಂದ್ಬಿಟ್ಟು ನಾನು ಅಂದ್ಕೊಂಡು ಅದೇ ಫಾಲೋ ಮಾಡಿದೆ, ಗವಿ ಮಲ್ಲೇಶ್ವರನೇ. ಸೊ ಬೆಳಗ್ಗೆ ನಾನು ರೂಮಿಂದ ಬಂದು ನೋಡ್ತೀನಲ್ಲ, ನನಗೆ ಫುಲ್ ಒಂಥರ ಶಾಕ್ ಆಯಿತು. ಯಾಕಂದರೆ ಇಲ್ಲಿ ಇಮೇಜೇ ಬೇರೆ ಇತ್ತು. ಬಟ್ ಇದು ನೋಡಿದ್ದೆ ನಾನು, ಗವಿ ಮಲ್ಲೇಶ್ವರ ಇಮೇಜು ನೋಡಿದೆ. ಯಾಕಂದರೆ ಸೆಂಟ್ರಲ್ ನಿಲ್ಲಿಸಿದಾಗ ನೋಡಿದೆ, ಸೇಮ್ ಇಮೇಜ್ ಆಯಿತು. ಬಟ್ ನನಗೆ ಕನ್ಫರ್ಮ್ ಆಯಿತು, ಓಕೆ ನಾನು ಡೆಸ್ಟಿನೇಷನ್ ಮಿಸ್ ಆಗಿದೆ. ಸೊ ಬೈ ಮಿಸ್ಟೇಕು ನಾನು ಗವಿ ಮಲ್ಲೇಶ್ವರಕ್ಕೆ ಬಂದಿದ್ದೀನಿ. ಓಕೆ, ಯಾಕಂದರೆ ಸುಮ್ಮನವರು ಬರೋದಕ್ಕೆ ಇಲ್ಲ. ದೇವರಿಗೆ ನಮ್ಮನ್ನು ಕರ್ಸ್ಕೋಬೇಕು ಅಂತ ಅನಿಸಿದ್ರೇ ದೇವರು ಈ ಥರ ದರ್ಶನ ಕೊಡೋದು ಅಂದ್ಕೊಂಡು ನಾವು ಈ ಪ್ಲೇಸಿಗೆ ಬರೋದಕ್ಕಾಗೋದಿಲ್ಲ. ಒಂದು ದೇವ್ರು ಕರ್ಸ್ಕೊಳ್ಳಬೇಕು, ಆಮೇಲೆ ನಾವು ಹೋಗೋದಕ್ಕಾಗೋದು. ಸೊ ಆ ಥರ ಅಂದ್ಕೊಂಡು ಇದು ಚೆನ್ನಾಗಿದೆ ಸ್ನೇಹಿತರೆ ದೇವಸ್ಥಾನ. ಒಂದು ದುರ್ಗಾ ಪರಮೇಶ್ವರಿ ದೇವಸ್ಥಾನ ಇದೆ, ಮತ್ತು ಇನ್ನೊಂದು ಲಿಂಗ ರೂಪದಲ್ಲಿ ಗವಿ ಮಲ್ಲೇಶ್ವರ ಸ್ವಾಮಿ ದರ್ಶನ ಕೊಡ್ತಾರೆ. ತುಂಬ ಚೆನ್ನಾಗಿದೆ ಇದು ದೇವಸ್ಥಾನ. ಇದು ಒಂಥರ ಗುಹೆ ಒಳಗಡೆ ಇದೆ. ದುರ್ಗಾ ಪರಮೇಶ್ವರಿ ಬಂದ್ಬಿಟ್ಟು ಒಳಗಡೆ ಇರೋದು. ಸ್ನೇಹಿತರೆ ನೋಡ್ತಾ ಇದ್ದಿಲ್ಲ, ಇದೇ ಗವಿ ಮಲ್ಲೇಶ್ವರ ಟೆಂಪಲ್ಲು. ನಾವು ಇಲ್ಲಿಗೆ ಹೋಗಿದ್ದು ನೋಡಿ, ಪಕ್ಕ ನೋಡಿ ಬ್ರಿಡ್ಜ್ ಎಲ್ಲ ಇದೆ.
ಸ್ನೇಹಿತರೆ ನಾವೀಗ ಕೋನ ಗವಿಶ್ವರ ಸ್ವಾಮಿ ಟೆಂಪಲ್ ಎಂಟ್ರೆನ್ಸಲ್ಲಿ ಇದ್ದೀವಿ. ಬಟ್ ಲೊಕೇಶನ್ ಮಾತ್ರ ಸೂಪರ್ ಆಗಿದೆ. ತೋರಿಸಿ ನೋಡಿ ಹೆಂಗಿದೆ ಅಂದ್ಬಿಟ್ಟು. ನೋಡಿ ಸ್ನೇಹಿತರೆ, ನಾವು ಹಿಂಗೆ ನೋಡಿ ಈ ರೋಡಲ್ಲಿ ಬರ್ತೀವಿ. ಈ ರೋಡಲ್ಲೇ ಬಂದಿದ್ದು ನಾವೀಗ. ಬಟ್ ಏನಪ್ಪ ಅಂದರೆ ಇದು ತುಂಬ ಇಂಟೀರಿಯರ್ ಆಗಿದೆ, ತುಂಬ ಒಳಗಡೆ ಇದೆ. ಯಾರಿಗೂ ಸುಮಾರು ಜನಕ್ಕೆ ಗೊತ್ತೇ ಇಲ್ಲ ಈ ಜಾಗ, ಇದು ಆ ಥರ ಪ್ಲೇಸ್ ಇದು. ನೋಡೋಣ ದೇವಸ್ಥಾನ ಹೆಂಗಿದೆ ಅಂದ್ಬಿಟ್ಟು. ನೋಡಿ ಲೊಕೇಶನ್ ನೋಡಿ ಹೆಂಗಿದೆ ಅಂತ, ಸೂಪರಾಗಿದೆ. ನೋಡ್ತಾ ಇದ್ರಲ್ಲ ಸ್ನೇಹಿತರೆ, ನಾವು ಇಲ್ಲಿಂದನೇ ಬಂದಿದ್ದು. ಇದೇ ಎಂಟ್ರೆನ್ಸಿಂದ ಬಂದಿದ್ದು ನಾವು. ಬಟ್ ಹೆಂಗಿದೆ ಅಂದರೆ ಪ್ಲೇಸು ತುಂಬ ಕೂಲಾಗಿದೆ. ನೋಡಿ ಏನು ಸೌಂಡೇ ಇಲ್ಲ ನಿಮಗೆ, ಯಾಕಂದರೆ ಇದು ಬಂದ್ಬಿಟ್ಟು ತುಂಬ ಇಂಟೀರಿಯರಲ್ಲಿದೆ, ಅದಕ್ಕೆ ನಿಮಗೆ ಗೊತ್ತಾಗೋದಿಲ್ಲ. ಫುಲ್ ಏನು ಪಿನ್ ಡ್ರಾಪ್ ಸೈಲೆನ್ಸ್ ಇದೆ. ಏನು ಪಿನ್ ಡ್ರಾಪ್ ಸೈಲೆನ್ಸ್ ಅಂತ ಏನು ಹೇಳ್ತೀವಿ, ಆ ಥರ ಇದೆ ನಿಮಗೆ ಜಾಗ ಇದು. ನೋಡಿ ಜನನೂ ಯಾರಿಲ್ಲ, ಏನೋ ಸುಮ್ಮನೆ ಒಂದು ಈ ಬೆರಳೆಣ್ಕೆಷ್ಟು ಜನ ಅಂತ ಹೇಳ್ತಾರಲ್ಲ ಅಷ್ಟೇ. ಇದ್ರೆ ಅಮ್ಮಮ್ಮ ಅಂದರೆ ಮ್ಯಾಕ್ಸಿಮಮ್ ಒಂದು 5-6 ಜನ ಇರ್ಬೋದು. ಅವರು ಇನ್ನು ಈಗಲೇ ಬಂದಿದ್ದು. ಬಟ್ ಅದು ಒಂದು ಸ್ವಲ್ಪ ಪ್ಲೇಸು ತುಂಬ ಕಷ್ಟ ಹುಡ್ಕೋದು, ಗೂಗಲಲ್ಲಿ ತೋರಿಸಲ್ಲ ಅನಿಸುತ್ತೆ. ಬಟ್ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ತುಂಬ ನೀಟಾಗಿದೆ. ನೋಡಿ ಮಕ್ಕಳಿಗೆಲ್ಲ ಆಟ ಆಡ್ಕೊಳ್ಳೋದಕ್ಕೆಲ್ಲ ಮಕ್ಕಳಿಗೆಲ್ಲ ಆಟ ಆಡ್ಕೊಳ್ಳೋದಕ್ಕೆ ಪಾರ್ಕ್ ಎಲ್ಲ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. అక్క దేవతలు అక్క దేవతలు ఈ దక్షిణమూర్తి 2 స్వయంభూలు. అది అక్క గారు అది ఎక్కడ ఉండదు? పక్కనే లెఫ్ట్ సైడ్ అది ఒకటి. ఇప్పుడు ఇది ఉంది కదా, లోపల క్లోజ్ చేశారు. ఇది క్లోజ్ చేశారు. ఈ నుంచి లోపలికి దారి ఉంది అన్నమాట. అది లోపల భూమి ఉన్నారు, 5 ఎకరాల పొలం ఉంది. ಸ್ನೇಹಿತರೆ ನೋಡ್ತಾ ಇದ್ರಲ್ಲ, ಆ್ಯಕ್ಚುಲಿ ಇದು ಬಂದ್ಬಿಟ್ಟು ಹಿಂಗೆ ದಾರಿ ಇದೆ ಅಂತೆ. ಒಳಗಡೆ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಿರೋ ಒಂದು 5 ಎಕರೆ ಜಾಗ ಇದೆ ಅಂತೆ. ಬಟ್ ಅವ್ರು ಅದನ್ನು ಕ್ಲೋಸ್ ಮಾಡಿದ್ದಾರೆ. ನೋಡಿ ಅವರ ಗೋಡೆ ಎಲ್ಲ ಕಟ್ಬಿಟ್ಟು ನೋಡಿ ನೋಡ್ತಾ ಇರ್ಬೋದು ಇದು. ಬಟ್ ಇದನ್ನು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ನೋಡ್ತಾ ಇರ್ಬೋದು ನೋಡಿ. వాళ్ళు కట్టించుకునేది కూడా వాళ్ళు పట్టించుకునేది ఏం చేయలేము. ఇప్పుడు ఏంటంటే భక్తి తగ్గి అందరూ ఓం గురు బ్రహ్మ గురు విష్ణు గురుదేవో మహేశ్వర గురు సాక్షాత్ పరబ్రహ్మ తస్మై శ్రీ గురవే నమః. తస్మై శ్రీ గురవే నమః. అఖండ మండలాకారం జాతం ఏన చరాచరం తద్విదం దర్శితం ఏన తస్మై శ్రీ గురవే నమః. తస్మై శ్రీ గురవే నమః. ఓంకార మంగళం. ఓం నమ శివాయ మంగళం. ఓం నమ శివాయ మంగళం. శ్రీ మంగళం శ్రీకార మంగళం. శ్రీ మంగళం శ్రీకార మంగళం.
ಈ ದೇವಸ್ಥಾನದ ವಿಶೇಷತೆ ಏನಪ್ಪ ಅಂದರೆ ನಾವು ಅಮರನಾಥ ಯಾತ್ರೆಯಲ್ಲಿ ಮಂಜಿನ ಲಿಂಗ ನೋಡ್ತೀವಲ್ಲ ಸ್ನೇಹಿತರೆ, ನಿಜವಾಗ್ಲೂ ಸೇಮ್ ಅದೇ ಆಕೃತಿನಲ್ಲೇ ಇಲ್ಲಿ ಕಲ್ಲಿನ ಲಿಂಗ ನೋಡ್ಬೋದು ನಾವು. ಸೇಮ್ ಅದೇ ಥರ ಆಕೃತಿ ಇದೆ, ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ ಇಷ್ಟೊತ್ತಿಗೂ ನೋಡೋರಲ್ಲ ಸೇಮ್ ಅದೇ ಆಕೃತಿನಲ್ಲೇ ಇರುತ್ತೆ. ಬಟ್ ಅಂದರೆ ಇಲ್ಲಿ ಕಲ್ಲಿನ ಲಿಂಗ ಅಷ್ಟೇ, ಬಟ್ ಎರಡೂ ಸೇಮ್ ಶೇಪಲ್ಲೇ ಇರುತ್ತೆ ಅಂತ ಅನ್ಕೋಬೋದು ನಾವು. ಸ್ನೇಹಿತರೆ, ಏನಪ್ಪ ಅಂದರೆ ನಾನು ಗೂಗಲಲ್ಲಿ ಸುಮಾರು ನೋಡಿದೆ. ಇಲ್ಲಿ ಬರ್ಬೇಕಾದ್ರೆ ಆಲ್ಮೋಸ್ಟ್ ನನಗೆ 1 hour 1.5 hour ತೊಗೋತು. ಯಾಕಂದರೆ ಗೂಗಲಲ್ಲಿ ಇದು ಅಡ್ರೆಸ್ಸು ತೋರಿಸೋದಿಲ್ಲ. ಇದು ಸುಮಾರು ಜನ ನಾನು ಕೇಳ್ಕೊಂಡು ಸುಮಾರು ಆಲ್ಮೋಸ್ಟ್ 1 hour 1.5 hour ಆಯಿತು. ಪುಲಿವೆಂದಲ ಅಂತ ಒಂದು ಊರು ಬರುತ್ತೆ ಸ್ನೇಹಿತರೆ, ಅಲ್ಲಿಂದ ನಿಮಗೆ ಒಂದು 10 ಕಿಲೋಮೀಟ್ರ್ ಆಗುತ್ತೆ ಈ ಜಾಗ. ಆ ವಿಲೇಜ್ ನೇಮು ನಾನು ಹಾಕಿರ್ತೀನಿ ನಿಮಗೆ, ಮತ್ತು ಇಲ್ಲಿ ಲೊಕೇಶನು ಶೇರ್ ಮಾಡಿರ್ತೀನಿ. ಯಾರಾದ್ರು ಸಪೋಸ್ ಬರಬೇಕು ಅಂದ್ಕೊಂಡ್ರೆ ಅವ್ರಿಗೆ ಈಸಿ ಆಗುತ್ತೆ. ಯಾಕಂದರೆ ಗೂಗಲ್ ಮ್ಯಾಪ್ಸಲ್ಲಿ ಸರ್ಚ್ ಮಾಡಿದಾಗ ಲೊಕೇಶನ್ ಇದು ಬರೋದಿಲ್ಲ. ಸ್ವಲ್ಪ ಗಾರ್ಡನ್ ಎಲ್ಲ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಈ ಬಾವಿ ನೋಡ್ತಾ ಇದ್ದಾರಲ್ಲ ಸ್ನೇಹಿತರೆ, ಇಲ್ಲಿ ಬಂದ್ಬಿಟ್ಟು ಅಕ್ಕ ದೇವತೆಗಳು ಇಲ್ಲಿ ಸ್ನಾನ ಮಾಡಿಕೊಂಡು ಸೊ ಆ ಕಲ್ಲಿನ ಲಿಂಗಕ್ಕೆ ಪೂಜೆ ಮಾಡೋಕ್ಕೆ ಹೋಗ್ತಾ ಇರ್ತಾರಂತೆ ಡೈಲಿ. ಬಟ್ ಒಂದು ದಿವಸ ಬಂದ್ಬಿಟ್ಟು ಕುರಿಕಾಯವರು ಏನೋ ಗೆಜ್ಜೆ ಶಬ್ದ ಕೇಳಿಸ್ತೈತಂತೆ. ಏನಿದು ಗೆಜ್ಜೆ ಶಬ್ದ ಕೇಳಿಸ್ತಾ ಇದೆಯಲ್ಲ ಅಂದ್ಬಿಟ್ಟು ಕುರಿ ಮೇಯ್ಸರವರು ಬಂದು ನೋಡ್ತಾರಂತೆ ಬಾವಿ ಹತ್ರ ಏನೋ ಸೌಂಡ್ ಆಯ್ತಲ್ಲ ಅಂದ್ಬಿಟ್ಟು. ನೋಡಿದ್ರೆ ಅಲ್ಲಿ ಹೆಜ್ಜೆ ಮರಗಳಿರುತ್ತಂತೆ. ಅಕ್ಕ ದೇವತೆಗಳು ಸ್ನಾನ ಮಾಡಿಕೊಂಡು ಎಲ್ಲ ನೆಂದಿರುತ್ತಲ್ವ ಪಾದ, ಸೊ ಹಂಗೆ ನಡ್ಕೊಂಡೋಗಿರ್ತಾರಲ್ಲ, ನಡ್ಕೊಂಡೋಗಿರೋ ಪದಗಳನ್ನ ಹಂಗೆ ಫಾಲೋ ಮಾಡಿಕೊಂಡು ಹೋದಾಗ ಆ ಗುಹೆ ಹತ್ರಕ್ಕೆ ಕರ್ಕೊಂಡು ಹೋಗುತ್ತೆ ಅಂಥದ್ದು. ನೋಡ್ತಾರಂತೆ ಅಲ್ಲಿ ದೇವರಿಗೆ ಕಲ್ಲಿನ ಲಿಂಗಕ್ಕೆ ಅರ್ಶಿನ ಕುಂಕುಮದಿಂದ ಅರ್ಚನೆ ಮಾಡಿರ್ತಾರಂತೆ. ಸೊ ಅವಾಗ ಮೋಸ್ಟ್ ಅಕ್ಕ ದೇವತೆಗಳೇ ಬಂದಿಲ್ಲಿ ಪೂಜೆ ಮಾಡ್ತಾಯಿದ್ದಾರೆ. ಅವರು ಡೈಲಿ ಹೋಗಿ ಅಲ್ಲಿ ಪೂಜೆ ಮಾಡ್ತಾಯಿದ್ದಾರಂತೆ. ಮತ್ತು ಹಂಗೆ ಸೊ ಹೋಗ್ತಾ ಒಂದು ಸ್ವಲ್ಪ ಎಲ್ಲ ಹಂಗೆ ಊರವರೆಲ್ಲ ಈ ದೇವಸ್ಥಾನ ಹಂಗೆ ಇಂಪ್ರೂವ್ ಮಾಡಿದ್ದಾರೆ. ಮುಂಚೆ ಎಲ್ಲ ಈ ಥರ ಎಲ್ಲ ಇರಲಿಲ್ಲ. ಸೊ ಈಗೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ಮೋಸ್ಟ್ಲಿ ಒಂದು 2 ವರ್ಷ ಮುಂಚೆನೇ ಅನ್ಸುತ್ತೆ ಇವೆಲ್ಲ ಮಾಡಿರಬೇಕು. ಯಾಕಂದರೆ ನಾನು ತುಂಬ ಒಂದು 1.5 year ಬ್ಯಾಕ್ ಏನೋ ನೋಡಿದೆ ವಿಡಿಯೋ. ಅಂದರೆ ಅವಾಗ ಈ ಥರ ಎಲ್ಲ ಏನಿರಲಿಲ್ಲ, ಬರೀ ಗುಹೆ ಮಾತ್ರನೇ ಇತ್ತು. ಸೊ ಅದೇ ರೀಸೆಂಟಾಗಿ ಇದು ಮೋಸ್ಟ್ಲಿ ರೆಡಿ ಮಾಡಿರಬೇಕು. ಈ ಚಿಲ್ಡ್ರನ್ಸ್ ಪ್ಲೇ ಏರಿಯಾ ಮತ್ತು ಹೋಗೋದಕ್ಕೆಲ್ಲ ನಡ್ಕೊಂಡು ಹೋಗೋದಕ್ಕೆಲ್ಲ ದಾರಿ ಎಲ್ಲ ಮುಂಚೆ ಸ್ಟೀಪಾಗಿತ್ತು, ಹಂಗೆ ಹತ್ಕೊಂಡು ಹೋಗ್ಬೇಕಾಗಿತ್ತು ಬೆಟ್ಟನ.